ನಮಸ್ತೆ ವೀಕ್ಷಕರೇ, ಮ್ಯಾಥ್ಸ್ ಕ್ಲಾಸ್ ಎಸ್ ಜೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಶಿವಯೋಗಿ. ಪ್ರಿಯ ವೀಕ್ಷಕರೇ, ಇಂದಿನ ಈ ಒಂದು ವಿಡಿಯೋಲಿ ವೆರಿ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಏನು ಅಂತಂದರೆ, ನಾವು ಯಾವ ಥರ ಎಕ್ಸಾಮಿಗೆ ಪ್ರಿಪೇರ್ ಆಗಬೇಕಂತ ಹೇಳ್ಕೊಡ್ತೀನಿ ನಿಮಗೆ. ಓಕೆ, ತುಂಬ ವಿದ್ಯಾರ್ಥಿಗಳಿಗೆ ಕನ್ಫ್ಯೂಷನ್ ಇದೆ ಯಾವ ಥರ ನಾವು ಪ್ರಿಪೇರ್ ಆಗಬೇಕಂತ. ಇಲ್ಲಿ ನೋಡ್ರಿ, ನಿಮಗೆ 3 ಕ್ಯಾಟಗರಿ ಬರ್ತಾವ್ರಿ. ಎಷ್ಟು? 3 ಕ್ಯಾಟಗರಿ ಬರ್ತಾವ. ಫಸ್ಟ್ ಒನ್ ನೋಡ್ರಿ, 40 to 50. Second one 50 to 60. Third one 60 to 80. Okay, so 40 to 51, 50 to 60, 60 to 80. 3 category ada. Idu first one, second one, third one. So 40 to 50 ಯಾವ ಥರ ತಗೋಬೇಕು, 50 to 60 ಯಾವ ಥರ ತಗೋಬೇಕು, 60 to 80 ಯಾವ ಥರ ತಗೋಬೇಕು ಅಂತ ನಾನು ಈ ಒಂದು ವಿಡಿಯೋಲಿ ತಿಳಿಸ್ಕೊಡ್ತೀನಿ ಅಂತ ಈ ಒಂದು ವಿಡಿಯೋನ ಕೊನೆ ತನಕ ನೋಡ್ರಿ. ಓಕೆ, ಸೊ ಇನ್ನೊಂದೇನು ಅಂತಂದರೆ, ಕ್ಲಾಸ್ 11 ಮತ್ತು 12 ಎರಡರದ್ದು ಮ್ಯಾಥ್ಸ್ ಒಂದು ಮ್ಯಾಥ್ಸ್ ವಿಷಯದ್ದು ಇಂಪಾರ್ಟೆಂಟ್ ಕ್ವಶನ್ಸ್ PDF ಬೇಕಾಗಿತ್ತು ಅಂತಂದರೆ ಅದು ಪೇಯ್ಡ್ ಕ್ಯಾಂಡಿಡೇಟ್ಸಿಗೆ ಅವೈಲೇಬಲ್ ಅದ ರೀ. ಓಕೆ, ಯಾರು ಪೇ ಮಾಡ್ತಿರಲ್ವ ಅವ್ರಿಗೇನದ ಇಂಪಾರ್ಟೆಂಟ್ ಕ್ವಶನ್ಸ್ PDF ಕಳಿಸ್ತೀನಿ. ಸರ್ ನಮಗೆ PDF ಬ್ಯಾಡ್ರಿ ಅಂತಂದರೆ ನಾನು ಆಲ್ರೆಡಿ ವಿಡಿಯೋಸ್ ಅಪ್ಲೋಡ್ ಮಾಡಿದ್ದೀನಿ. ತಾವು ವಿಡಿಯೋಸ್ ನೋಡಿ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಪ್ರಾಕ್ಟೀಸ್ ಮಾಡ್ಬೋದು. ಓಕೆ, ರೈಟ್. ಮತ್ತು ಇನ್ನೊಂದು ತುಂಬ ವಿದ್ಯಾರ್ಥಿಗಳಿಗೆ ಏನು ಕನ್ಫ್ಯೂಷನ್ ಇದೆ ಅಂತಂದರೆ, ಸರ್ ಈ ಒಂದು ಬ್ಲೂ ಪ್ರಿಂಟ್ ಪ್ರಕಾರ ಕ್ವಶನ್ ಪೇಪರ್ ಇರ್ತದಾನೆ ಇರೋಂಗಿಲ್ಲ ಅಂತ 100% ಇದೇ ಬ್ಲೂ ಪ್ರಿಂಟೇ ರೆಫರ್ ಮಾಡ್ತಾರೆ ಅವರು. ಇದೆ ಅಂತಂದರೆ ಇವಾಗ ಏನು ಬೋರ್ಡ್ ನಿಮಗೆ ಬ್ಲೂ ಪ್ರಿಂಟ್ ಬಿಡುಗಡೆ ಮಾಡಿದೆ ಅಲ್ವಾ, ಸೊ ಆ ಒಂದು ಬೋರ್ಡ್ದು ಬ್ಲೂ ಪ್ರಿಂಟೇ ರೆಫರ್ ಮಾಡ್ತಾರೆ. ಓಕೆ, 100% ಅದೇ ಥರ ಇದ್ದಿರ್ತದೆ. 100 ಇದ್ದಿದ್ದಿಲ್ಲ ಅಂತಂದರೆ 99% ಆದರೂ ಸೇಮ್ ಆ್ಯಸ್ ಪರ್ ಬ್ಲೂ ಪ್ರಿಂಟೇ ಇದ್ದಿರ್ತದ. ಓಕೆ, ಇದ್ರ ಬಗ್ಗೆ ಡೌಟ್ ಕ್ಲಿಯರ್ ಐತಲ್ವಾ? ರೈಟ್. ಇವಾಗ ನೋಡ್ರಿ, ನಾನು ನಿಮ್ಗೆ ಏನು ಹೇಳ್ಕೊಡ್ತೀನಿ ಅಂತಂದರೆ, ಈ ಒಂದು ಬ್ಲೂ ಪ್ರಿಂಟನ್ನು ಚೆನ್ನಾಗಿ ತಿಳ್ಕೊಳ್ರಿ. ಫಸ್ಟ್ ಬ್ಲೂ ಪ್ರಿಂಟ್ ಏನು ನೋಡಕ್ಕೆ ನಾವು ಚೆನ್ನಾಗಿ ತಿಳ್ಕೊಬೇಕು. ಓಕೆ, ನೋಡ್ರಿ, ಫಸ್ಟ್ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್, ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್, ಈ ಥರ ಚಾಪ್ಟರ್ಸ್ಗಳು ಅದಾವೆ. ಇದು ಯಾವ ಕ್ಲಾಸಿಂದ ಅದ ಅಂತಂದರೆ ಇದು ಕ್ಲಾಸ್ 12 ಇದೆ ನೋಡ್ರಿ. ಯಾವ ಕ್ಲಾಸಿಂದ ಇದೆ ಇದು? ಕ್ಲಾಸ್ 12 ಅಂದರೆ ಸೆಕೆಂಡ್ PUCದು ಹೇಳ್ಕೊಡ್ಲಕತ್ತೀನಿ ನಾನು. ಬ್ಲೂ ಪ್ರಿಂಟ್ ಚೆನ್ನಾಗಿ ತಿಳ್ಕೊಳ್ರಿ. ಇದು ಇಲ್ಲಿ ನೋಡ್ರಿ, ಯಾರು 60 to 80 ತೊಗೋಬೇಕಲ್ಲಕತ್ತೀರಲ್ವ ಅವ್ರು ಏನು ಮಾಡಬೇಕು ಅಂತಂದರೆ, ಎಲ್ಲ ಚಾಪ್ಟರ್ದು ಏನು ಮಾಡಬೇಕು, MCQ ಫಿಲ್ ಇನ್ ದ ಬ್ಲ್ಯಾಂಕ್ಸ್. MCQ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಮಾತ್ರ ಓದ್ಕೋಬೇಕು. ಸರ್ ಯಾವ ಥರ ಓದಬೇಕ್ರಿ ಅಂದರೆ, ಸ್ಮಾಲ್ ಟಾಪಿಕ್ಸ್ಗಳೇನಿದ್ದಿರ್ತಾವಲ್ಲ ಅವೆಲ್ಲವನ್ನೂ ಓದಬೇಕು. ಕರೆಕ್ಟ್. ಸೊ ಅವಾಗ ನಿಮಗೆ ಇಲ್ಲಿ ಏನಾಗ್ತಾವೆ ಅಂದರೆ, ಇವು MCQ ಮತ್ತು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕವರ್ ಆಗ್ತಾವ್ರಿ. ಓಕೆ, ಸೊ ಎಷ್ಟು ಅದಾವ ಇವು? ಟೋಟಲ್ 20 ಅದಾವ್ರಿ. ಯಾರು ಔಟ್ ಆಫ್ ಔಟ್ ತೊಗೋಬೇಕಂತಿರಲ್ಲ ಅವರು ಫಸ್ಟ್ ಫೋಕಸ್ ಏನು ಮಾಡಬೇಕು ಅಂತಂದರೆ MCQ ಪ್ಲಸ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಪರ್ಫೆಕ್ಟ್ ಆಗಬೇಕು. ಯಾವ ಥರ ಪರ್ಫೆಕ್ಟ್ ಆಗಬೇಕ್ರಿ ಅಂತಂದರೆ, ಈಚ್ ಚಾಪ್ಟರ್ಲಿಂದ ಎಲ್ಲ ಟಾಪಿಕ್ಸ್ಗಳನ್ನು ಓದ್ಕೋಬೇಕು. ಏನು ಮಾಡಬೇಕಿಲ್ಲ ನೀವು? ಈಚ್ ಚಾಪ್ಟರ್ಲಿಂದ ಆಲ್ ಟಾಪಿಕ್ಸ್, ಸಿಂಪಲ್ ಟಾಪಿಕ್ಸ್ ಏನಿದಾವಲ್ಲ ಅವೆಲ್ಲವನ್ನ ಓದಿ ಪರ್ಫೆಕ್ಟ್ ಆಗಬೇಕು. ಅವಾಗ ನಿಮ್ಗೆ ಏನಾಗ್ತದೆ, MCQ ಮತ್ತು ಫಿಲ್ ಇನ್ ದ ಬ್ಲ್ಯಾಂಕ್ ಕವರ್ ಆಗ್ತದೆ ನೋಡ್ರಿ. ಇವೆರಡು ಕವರ್ ಆಗ್ತಾವೆ. ಓಕೆ, ಸೊ ನೆಕ್ಸ್ಟ್ ಇವಾಗ ಮೋಸ್ಟ್ ಇಂಪಾರ್ಟೆಂಟ್ ನೋಡ್ರಿ, ಇಲ್ಲಿ ನೀವೊಂದು ಸ್ಟ್ರಾಟರ್ಜಿಯನ್ನು ಮಾಡಬೇಕು. ಓಕೆ, ಒಂದು ಲಾಜಿಕನ್ನು ಯೂಸ್ ಮಾಡಬೇಕು. ಏನಪ್ಪ ಅಂತಂದರೆ, ನಿಮಗಿಲ್ಲಿ 2 ಮಾರ್ಕಿಂದ ಕ್ವಶನ್ಸ್ಗಳು ನೋಡೋಣ ಅಂತ್ರಿ. ಎಷ್ಟು ಅದಾವೆ 2 ಮಾರ್ಕಿಂದ ಕ್ವಶನ್ಸ್? 11 ಕ್ವಶನ್ಸ್ ಅದಾವೆ. ಎಷ್ಟು ಬರೀಬೇಕು? 6 ಬರೀಬೇಕು. 3 ಮಾರ್ಕಿಂದು 11 ಅದಾವೆ, 6 ಬರೀಬೇಕು. 5 ಮಾರ್ಕಿಂದು 8 ಅದಾವ, 4 ಬರೀಬೇಕು. 6 ಮಾರ್ಕಿಂದು 2 ಅದಾವ, 1 ಬರೀಬೇಕು. 4 ಮಾರ್ಕಿಂದು 2 ಅದಾವ, 1 ಬರೀಬೇಕು. ಓಕೆ, ಇಲ್ಲ ಅದ ನೋಡ್ರಿ ಮೇನ್ ಸ್ಟ್ರಾಟರ್ಜಿ ಅಂದರೆ ಇಲ್ಲೇ ಅದ ನೋಡ್ರಿ. ಓಕೆ, ಸೊ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಮೋಸ್ಟ್ ಇಂಪಾರ್ಟೆಂಟ್ ನೀವೇನು ಮಾಡಬೇಕು ಅಂದರೆ, ಈಜಿದು ಚಾಪ್ಟರ್ಗಳನ್ನು ಫಸ್ಟ್ ಪರ್ಫೆಕ್ಟ್ ಆಗಬೇಕು. ಈಜಿದು. ಓಕೆ, ಸೊ ಯಾವ ಈಜಿ ಅದಾವ ನಿಮಗೆ ನೋಡ್ರಿ. ಆಲ್ರೆಡಿ ನೀವು ಮಿಡ್ ಟರ್ಮ್, ಟೆಸ್ಟ್ 1, ಟೆಸ್ಟ್ 2ಕ್ಕೆ ಪ್ರಿಪ್ರೇಟರಿ ಎಲ್ಲ ಪ್ರಿಪೇರ್ ಆಗಿರ್ತೀರಿ, ಹೌದಲ್ವಾ? ಸೊ
ಅವಾಗ ನಿಮ್ಗೊಂದು ಐಡಿಯಾ ಬಂದಿರ್ತದೆ ಏನು ಅಂತಂದರೆ ಈ ಚಾಪ್ಟ್ರಲ್ಲಿ ಎಷ್ಟೆಷ್ಟು ಮಾರ್ಕ್ಸ್ ಬರ್ತಾವ ಮತ್ತು ಯಾವುದ್ಯಾವ್ದು ಇಂಪಾರ್ಟೆಂಟ್ ಅದ ಅಂತ. ಇಲ್ಲಿ ಏನು ಮಾಡ್ಬೇಕು ನೀವು ಅಂತಂದರೆ 2 ಮಾರ್ಕಿನ ಮಾತ್ರ ಯಾವುದೇ ಕಾರಣಕ್ಕೆ ಮಿಸ್ ಮಾಡ್ಲಿಕ್ಕೆ ಹೋಗಬಾರ್ದು. ಎಷ್ಟು ಅದಾವ? 11 ಅದಾವ, 6 ಬರೀಬೇಕು. 5 ಈಜಿ ಚಾಪ್ಟರ್ಸ್ಗಳನ್ನು ಕವರ್ ಮಾಡ್ಕೋರಿ. ಪ್ರೊಬೆಬಿಲಿಟಿ ಫಿಕ್ಸ್ ಇದು ಯಾವುದೇ ಕಾರಣಕ್ಕೆ ಮಿಸ್ ಮಾಡೋಕ್ಕೆ ಹೋಗಬೇಡ್ರಿ. ಪ್ರೊಬೆಬಿಲಿಟಿ, 3 ಡೈಮೆನ್ಷನಲ್ ಜಾಮೆಟ್ರಿ, ವೆಕ್ಟರ್ ಅಲ್ಜಿಬ್ರಾ. ಓಕೆ, ಸೊ ತುಂಬ ವಿದ್ಯಾರ್ಥಿಗಳಿಗೆ ಇಂಟಗ್ರಲ್ಸೇ ಡಿಫಿಕಲ್ಟ್ ಆಗ್ತದೆ. ಇಂಟಗ್ರಲ್ಸ್ ಮಾಡೋಕ್ಕೆ ಹೋಗಬೇಡ್ರಿ, ಇಂಟಗ್ರಲ್ಸ್ ಮಾಡಬೇಡ್ರಿ. ಡಿಫಿಕಲ್ಟ್ ಆಯಿತು ಅಂದರೆ ಬಿಡ್ರಿ. ಅಪ್ಲಿಕೇಶನ್ಸ್ ಆಫ್ ಡೆರಿವೇಟಿವ್ಸ್ನು ಡಿಫಿಕಲ್ಟ್ ಆಯ್ತು ಅಂದ್ರೆ ಅದನ್ನು ಬಿಡ್ರಿ. ಓಕೆ, ಮತ್ತು ಯಾವ ಉಳ್ದವ್ರು ಇನ್ನೂ ಒಳ್ಳೆಯದು ಅಂತಂದರೆ ನೆಕ್ಸ್ಟ್ ನೋಡಿರಿ, ಇನ್ನಷ್ಟು ಟ್ರಿಗ್ನೋಮೆಟ್ರಿ ಫಂಕ್ಷನ್ಸ್ ಈಸಿ ಆಯಿತು ಮಾಡಿರಿ, ಇಲ್ಲ ಅದು ಡಿಫಿಕಲ್ಟ್ ಆಯ್ತು ಅಂದ್ರೆ ಅದನ್ನು ಬಿಡ್ರಿ. ಮತ್ತು ಯಾವ ಮಾಡ್ಬೇಕ್ರಿ ಅಂದರೆ ಡಿಟರ್ಮಿನೆಂಟ್ಸ್ 1, ಕಂಟಿನ್ಯೂಟಿ ಆ್ಯಂಡ್ ಡಿಫ್ರೆನ್ಷಿಯಬಿಲಿಟಿ. ನೋಡಿರಿ ನಿಮ್ಗೆ ಯಾವ್ದು ಈಸಿ ಆಗ್ತದೆ. ಆಲ್ರೆಡಿ ನಾ ಇನ್ನಷ್ಟು ಟ್ರಿಗ್ನೋಮೆಟ್ರಿ ಫಂಕ್ಷನ್ಸ್ ಪರ್ಫೆಕ್ಟ್ ಆಗಿನ್ರಿ ಅಂತಂದರೆ ಇದು ಮಾಡಿರಿ. ಓಕೆ, ಇಲ್ಲಾಂದರೆ ಅದನ್ನು ಏನೋ ಪರ್ಫೆಕ್ಟ್ ಆಗಿಲ್ಲರಿ, ಅದು ನಮ್ಗೆ ಡಿಫಿಕಲ್ಟ್ ಅದ ಅಂದ್ರೆ ಅದನ್ನು ಬಿಡ್ರಿ. ನೋಡಿರಿ 6 ಆಗ್ತಾವಿಲ್ಲ ನೋಡಿರಿ ಇವಾಗ. ಇಲ್ಲಿ 1, ಓಕೆ 1 2 ಅದುವಾ 2 ಅದುವಾ 3 4 5 6 ಅದು ಇಲ್ಲ. ಸೊ 11 ಒಳಗೆ 6 ಕವರ್ ಅದು. ಇಲ್ಲಿ ನೋಡ್ರಿ, ನಾನು ನಿಮಗೆ ಇನ್ನೊಂದು ಸರ್ತಿ ಹೇಳ್ತೀನಿ ಅಂತ, ರಿಲೇಷನ್ಸ್ ಫಂಕ್ಷನ್ಸ್ 2 ಮಾರ್ಕಿಂದ ಓದೋದು ಅವಶ್ಯಕತೆ ಇಲ್ಲ. ಇನ್ನಷ್ಟು ಟ್ರಿಗ್ನೋಮೆಟ್ರಿಕ್ನು 2 ಮಾರ್ಕಿಂದ ಓದೋದು ಅವಶ್ಯಕತೆ ಇಲ್ಲ. ಓಕೆ, ಡಿಟರ್ಮಿನೆಂಟ್ಸ್ನು 2 ಮಾರ್ಕಿಂದ ಓದೋದು ಅವಶ್ಯಕತೆ ಇಲ್ಲ. ಕಂಟಿನ್ಯೂಟಿ ಆ್ಯಂಡ್ ಡಿಫ್ರೆನ್ಷಿಯಬಿಲಿಟಿನೂ ಓದೋದು ಅವಶ್ಯಕತೆ ಇಲ್ಲ. ಓಕೆ, ಐ ಆಮ್ ಸಾರಿ, ಇಲ್ಲಿ ನೀವು ಡಿಟರ್ಮಿನೆಂಟ್ಸ್ ಬರಿಬೇಕಂದಿರಲ್ವಾ, ಹಾಗಾಗಿ ಇದು ಕಂಪಲ್ಸರಿ ಯಾವುದೇ ಕಾರಣಕ್ಕೆ ಮಿಸ್ ಮಾಡೋಕ್ಕೆ ಹೋಗ್ಬೇಡ್ರಿ. 2 ಮಾರ್ಕಿಂದ ಕ್ವಶನ್ಸ್ಗಳು ಹಾಗೆ ಕೇಳಿದ್ರೂ ನೀವು ಬಿಡಿಸ್ಬೇಕು. ಮತ್ತು ಯಾವ್ದು ಓದೋ ಅವಶ್ಯಕತೆ ಇಲ್ಲ ಅಂದರೆ ಅಪ್ಲಿಕೇಶನ್ಸ್ ಆಫ್ ಡೆರಿವೇಟಿವ್ಸ್ ಇಲ್ಲ, ಇಂಟಗ್ರಲ್ಸ್ ಇಲ್ಲ. ಓಕೆ, ಇವೆರಡು 2 ಮಾರ್ಕಿಂದ ಓದೋದು ಅವಶ್ಯಕತೆ ಇಲ್ಲ, ರೈಟ್. ಅಥವಾ ನಿಮ್ಗೇನಾದರೂ ಅಪ್ಲಿಕೇಶನ್ ಆಫ್ ಡೆರಿವೇಟಿವ್ಸ್ ಈಜಿ ಇದ್ದಿತ್ತು ಅಂದರೆ ಅದನ್ನು ಮಾಡಿರಿ. ನಿಮ್ಗೆ ಯಾವುದಾದ್ರೂ ಒಂದು ಡಿಫಿಕಲ್ಟ್ ಇತ್ತಿದೆ, ಇನ್ನೊಂದು ಟ್ರಿಗ್ನೋಮೆಟ್ರಿ ಫಂಕ್ಷನ್ ಡಿಫಿಕಲ್ಟ್ ಇತ್ತು ಅಂದರೆ ಇದನ್ನು ಬಿಡ್ರಿ. ಓಕೆ, ರೈಟ್, ನಿಮಗೆ ಡಿಪೆಂಡ್ ನೋಡಿರಿ. ಅದಕ್ಕೆ ಸ್ಟ್ರಾಟರ್ಜಿ ಒಂದು ಐಡಿಯಾವನ್ನು ನೀವು ಇಲ್ಲಿ ಮಾಡಬೇಕಾಗ್ತದೆ. 2 ಮಾರ್ಕಿನ ಗೊತ್ತಾಯ್ತು ಯಾವ ಥರ ಓದಬೇಕು, ಏನೇನು ಓದಬೇಕಂತ. ಎಲ್ಲ ಚಾಪ್ಟರ್ ಓದೋದು ಅವಶ್ಯಕತೆ ಇಲ್ಲ ರೀ. ನೆಕ್ಸ್ಟ್ ಇವಾಗ 3 ಮಾರ್ಕಿಂದ ಹೋಗೋಣ ಅಂತ. ರಿಲೇಷನ್ಸ್ ಫಂಕ್ಷನ್ಸ್ ಅಲ್ಲಿಂದ ಫಿಕ್ಸ್ ಬರ್ತದೆ ನಿಮಗೆ, ಪ್ರಾಕ್ಟೀಸ್ ಮಾಡಿರಿ. ಓಕೆ, ಇನ್ನಷ್ಟು ಟ್ರಿಗ್ನೋಮೆಟ್ರಿಕ್ ಮಾಡಿರಿ. ಓಕೆ, ಮ್ಯಾಟ್ರಿಸಸ್ ಮಾಡಿರಿ. ಓಕೆ, ಆಮೇಲೆ ಕಂಟಿನ್ಯೂಟಿ ಆ್ಯಂಡ್ ಡಿಫ್ರೆನ್ಷಿಯಬಿಲಿಟಿ ಮಾಡಿರಿ. ಓಕೆ, ಅಪ್ಲಿಕೇಶನ್ ಆಫ್ ಡೆರಿವೇಟಿವ್ಸ್ ಡಿಫಿಕಲ್ಟ್ ಅದ ಬಿಡ್ರಿ. ಇಂಟಗ್ರಲ್ಸ್ ಡಿಫಿಕಲ್ಟ್ ಅದ ಬಿಡ್ರಿ, ಓದ್ಬಿಡ್ರಿ, ಅದು ಮಾಡೋಕ್ಕೆ ಹೋಗ್ಬಿಡ್ರಿ. ಓಕೆ, ನೆಕ್ಸ್ಟ್ ಡಿಫ್ರೆನ್ಷಿಯಲ್ ಇಕ್ವೇಷನ್ ಡಿಫಿಕಲ್ಟ್ ಅದ ಬಿಡ್ರಿ. ವೆಕ್ಟರ್ ಅಲ್ಜಿಬ್ರಾ ಮಾತ್ರ ಕಂಪಲ್ಸರಿ ಮಾಡೇಬೇಕು ನೋಡ್ರಿ ನೀವು. ಏನು ವೆಕ್ಟರ್ ಅಲ್ಜಿಬ್ರಾ ಕಂಪಲ್ಸರಿ ಮಾಡೇಬೇಕು. ಓಕೆ, ರೈಟ್. ವೆಕ್ಟರ್ ಅಲ್ಜಿಬ್ರಾ ಕಂಪಲ್ಸರಿ ಮಾಡ್ಬೇಕು ನೋಡ್ರಿ. ವೆಕ್ಟರ್ ಅಲ್ಜಿಬ್ರಾ ಕಂಪಲ್ಸರಿ ಮಾಡಿರಿ. ಓಕೆ, ಮತ್ತು ಪ್ರೊಬೆಬಿಲಿಟಿ ನಿಮ್ಮ್ಯಾಗ ಡಿಪೆಂಡ್. ಮಾಡ್ತೀರಿ ಅಂದರೆ ಮಾಡಿರಿ, ಇಲ್ಲ ಅಂದರೆ ಬಿಡ್ರಿ. ನೋಡಿರಿ ಎಷ್ಟು ಆಗ್ತಾವೆ ಇಲ್ಲಿ. 1 + 2 3 + 2 5 ಕ್ವಶನ್ಸ್ ಅದು ಇಲ್ಲಿ. ಇಲ್ಲೊಂದು 6, ಇಲ್ಲೊಂದು 7 8 ಅದು ನೋಡ್ರಿ. 2 ಚಾಯ್ಸ್ ಒಳಗೆ ಇರಲ್ಲ. ಓಕೆ, ಇಲ್ಲಿ ಒಂದು ಚಾಯ್ಸ್ ಒಳಗೆ ಇಟ್ಕೋರಿ 2 ಮಾರ್ಕಿಂದ್ರದಾಗ ಒಂದು ಯಾವುದ್ರ ಒಂದು ಇದೊಂದು ಮಾಡ್ತೀರಿ ಅಂದ್ರೆ ಮಾಡಿರಿ, ಒಂದು ಚಾಯ್ಸ್ ಒಳಗೆ ಇರಲ್ಲ. 7 ಕ್ವಶನ್ಸ್ 7 ಚಾಪ್ಟರ್ ಅಥವಾ 7 ಕ್ವಶನ್ಸ್ ನೀವು ಬರೋಪ್ಲೆ ಪರ್ಫೆಕ್ಟ್ ಆಗಬೇಕು, ಒಂದು ಚಾಯ್ಸ್ ಒಳಗೆ ಇರಲ್ಲ. ಓಕೆ, 2 ಮಾರ್ಕ್ 3 ಮಾರ್ಕಿಂದ ಎಷ್ಟು ಅದು ಕವರ್ ಈಗ 8 ಅದು, ಹೌದಲ್ವಾ. 8 11 ಕ್ವಶನ್ಸಲ್ಲಿ 8 ಅದು. ಇಲ್ಲಿ ನೀವು ಏನು ಓದೋದು ಅವಶ್ಯಕತೆ ಇಲ್ಲ, ಡಿಫ್ರೆನ್ಷಿಯಲ್ ಇಕ್ವೇಷನ್ ಓದೋದು ಅವಶ್ಯಕತೆನೇ ಇಲ್ಲ. ಓಕೆ, ಡಿಫ್ರೆನ್ಷಿಯಲ್ ಇಕ್ವೇಷನ್ ಓದೋದು ಅವಶ್ಯಕತೆ ಇಲ್ಲ. ಮತ್ತು ಅದಕ್ಕೆ ಬಿಟ್ಟರೆ ಮತ್ತೆ ಯಾವ್ದು ಅವಶ್ಯಕತೆ ಇಲ್ಲ ರೀ. ಎಸ್, ಇಂಟಗ್ರಲ್ಸ್ ಓದೋದು ಅವಶ್ಯಕತೆನೇ ಇಲ್ಲ ನೋಡ್ರಿ. ಇಂಟಗ್ರಲ್ಸ್ 2 ಮಾರ್ಕಿಂದನೂ ಬೇಡ, 3 ಮಾರ್ಕಿಂದನೂ ಬೇಡ. ಅಪ್ಲಿಕೇಶನ್ಸ್ ಆಫ್ ಡೆರಿವೇಟಿವ್ಸ್ನು 2 ಮಾರ್ಕಿಂದನೂ ಬೇಡ, 3 ಮಾರ್ಕಿಂದನೂ ಬೇಡ. ಅರ್ಥ ಆಯ್ತಾ? ಒಂದು ಸ್ಟ್ರಾಟರ್ಜಿ ಮಾಡಿರಿ, ಮಾಡಿ ಓದ್ಕೋತ ಹೋಗ್ಬೇಕಷ್ಟೆ. ಇಲ್ಲಿ ನೋಡ್ರಿ, ನೀವು ಇಲ್ಲಿ ನೋಡ್ರಿ ಏನಪ್ಪ ಅಂತಂದರೆ ನೀವು ಅಪ್ಲಿಕೇಶನ್ ಆಫ್ ಡೆರಿವೇಟಿವ್ಸ್ ಅಲ್ಲಿಂದ ಏನು ಓದೋದು ಅವಶ್ಯಕತೆ ಇಲ್ಲ ರೀ. 2 ಮಾರ್ಕಿಂದ 3 ಮಾರ್ಕಿಂದ ಓದೋದು ಅಂದರೆ ಇದು ಚಾಪ್ಟರ್ ಓದಲಿಲ್ಲ ಅಂದ್ರೂ ನಡೀತದೆ ಅಂತ ಅರ್ಥ. ಅಪ್ಲಿಕೇಶನ್ಸ್ ಆಫ್ ಡೆರಿವೇಟಿವ್ಸ್ ಖಾಲಿ ನೀವು 1 ಮಾರ್ಕಿಂದ ಅಷ್ಟೇ ಓದಬೇಕು. ಓಕೆ,
ಇಂಟಗ್ರಲ್ಸಲ್ಲಿಂದ ನೋಡ್ರಿ 1 ಮಾರ್ಕಿಂದ ಅಷ್ಟೇ ಓದ್ರಿ. ಇಲ್ಲಿ 2 ಮಾರ್ಕಿಂದ ಓದೋದ ಅವಶ್ಯಕತೆ ಇಲ್ಲ, ಮತ್ತು 3 ಮಾರ್ಕಿಂದ ಓದೋದನ್ನ ಅವಶ್ಯಕತೆ ಇಲ್ಲ. ಕರೆಕ್ಟಾ? ಮತ್ತು ಇದು ಹೇಳ್ತೀನಿ ಅಂತ 4-6 ಮಾರ್ಕಿಂದ ಓದಬೇಕು ಓದಬಾರ್ದಂತ. 4-5-6 ಮಾರ್ಕಿಂದ ಓದಬೇಕು ಓದಬಾರ್ದಂತ ಹೇಳ್ತೀನಿ ನೋಡ್ರಿ ಇವಾಗ. ಮತ್ತು ಯಾವ್ದು ಓದೋದು ಅವಶ್ಯಕತೆ ಇಲ್ಲರಿ ನಿಮಗೆ, ಡಿಫ್ರೆನ್ಷಿಯಲ್ ಇಕ್ವೇಷನ್ಸ್ ಓದೋದು ಅವಶ್ಯಕತೆ ಇಲ್ಲ. ಅಪ್ಲಿಕೇಶನ್ಸ್ ಆಫ್ ಇಂಟಗ್ರಲ್ಸ್ನೂ ಓದೋದು ಅವಶ್ಯಕತೆ ಇಲ್ಲ, ಇಂಟಗ್ರಲ್ಸ್ನೂ ಓದೋದು ಅವಶ್ಯಕತೆ ಇಲ್ಲ. ಅಪ್ಲಿಕೇಶನ್ಸ್ ಆಫ್ ಇಂಟಗ್ರಲ್ 2 ಮಾರ್ಕಿಂದ ಅದ ನೋಡ್ರಿ, 2 ಮಾರ್ಕಿಂದ ಅಷ್ಟು ಓದ್ತೀರಾ ಓದ್ರಿ. ಇಲ್ಲ ಅಪ್ಲಿಕೇಶನ್ಸ್ ಆಫ್ ಇಂಟಗ್ರಲ್ಸ್ ಒಂದು ಓದ್ರಿ, ಇಲ್ಲಾಂದರೆ ಅಪ್ಲಿಕೇಶನ್ ಆಫ್ ಇಂಟಗ್ರಲ್ಸ್ ನೀವು ಚಾಯ್ಸ್ ಒಳಗೆ ಇಟ್ಕೋತೀರಂದ್ರೆ ಇಟ್ಕೋರಿ. ಅದ್ರ ಜಾಗದಾಗ ಮತ್ತೆ ಯಾವ್ದು ಪರ್ಫೆಕ್ಟ್ ಆಗ್ತೀರಿ ನಿಮಗೆ ಬಿಟ್ಟಿದ್ದು ನೋಡ್ರಿ. ಒಂದು ಸ್ಟ್ರಾಟರ್ಜಿ ಮಾಡಬೇಕು ಇಲ್ಲಿ, ಏನು ಮಾಡಬೇಕು, ಒಂದು ಸ್ಟ್ರಾಟರ್ಜಿಯನ್ನು ಮಾಡಬೇಕು. ಯಾವ ಚಾಪ್ಟರ್ ಓದಬೇಕು ಯಾವ ಚಾಪ್ಟರ್ ಓದಬಾರ್ದು ಅಂತೇಳಿ, ರೈಟ್. ಅದೇ ಥರ ಇವಾಗ 5 ಮಾರ್ಕಿಂದ ನೋಡೋಣ ಅಂತಾರೆ. 5 ಮಾರ್ಕಿಂದ ರಿಲೇಷನ್ಸ್ ಫಂಕ್ಷನ್ಸ್ ಒಂದು ಪಿಕ್ಸ್ ಪರ್ಫೆಕ್ಟ್ ಆಗ್ರಿ, ಮ್ಯಾಟ್ರಿಸಸ್ ಒಂದು 2, ಡಿಟರ್ಮಿನೆಂಟ್ಸ್ ಒಂದು 3, ಕಂಟಿನ್ಯೂಟಿ ಆ್ಯಂಡ್ ಡಿಫ್ರೆನ್ಷಿಯಬಿಲಿಟಿ ಒಂದು 4. ಓಕೆ. ಆಮೇಲೆ ಇಂಟಗ್ರಲ್ಸ್ ಓದ್ಲಕ್ಕೆ ಹೋಗ್ಬೇಡ್ರಿ, ಇಂಟಗ್ರಲ್ಸ್ ಪೂರ ಬಿಟ್ಬಿಡ್ರಿ. 4 ಆದವಲ್ಲ ಆಲ್ರೆಡಿ, ನಾನು ಚಾಯ್ಸ್ ಒಳಗೆ ಇಟ್ಕೋರಿ. ಅಪ್ಲಿಕೇಶನ್ಸ್ ಆಫ್ ಇಂಟಗ್ರಲ್ಸ್ನೂ ಓದಬೇಡ್ರಿ, ಅಪ್ಲಿಕೇಶನ್ಸ್ ಆಫ್ ಇಂಟಗ್ರಲ್ಸ್ನೂ 5 ಮಾರ್ಕಿಂದ ಓದೋದು ಅವಶ್ಯಕತೆ ಇಲ್ಲ, ಅದನ್ನು ಓದಬೇಡ್ರಿ. ಡಿಫ್ರೆನ್ಷಿಯಲ್ ಇಕ್ವೇಷನ್ಸ್ನೂ ಓದಬೇಡ್ರಿ 5 ಮಾರ್ಕಿಂದ, 5 ಮಾರ್ಕಿಂದನೂ ಬೇಡ 3 ಮಾರ್ಕಿಂದನೂ ಬೇಡ, ಒಟ್ಟು ಇದು ಓದ್ಲಿಕ್ಕೆ ಹೋಗ್ಬೇಡ್ರಿ ಪೂರ ಡಿಫ್ರೆನ್ಷಿಯಲ್ ಇಕ್ವೇಷನ್ಸ್. ಅಪ್ಲಿಕೇಶನ್ಸ್ ಆಫ್ ಇಂಟಗ್ರಲ್ಸ್ನೂ ಓದ್ಲಕ್ಕೆ ಹೋಗ್ಬೇಡ್ರಿ. ಯಾವ ಓದ್ಬೇಕಂದ್ರೆ ಖಾಲಿ 1 ಮಾರ್ಕಿಂದ ಅಷ್ಟೇ ಓದ್ಬೇಕು ನೋಡ್ರಿ. ಅರ್ಥ ಆಯ್ತಾ? ಅಪ್ಲಿಕೇಶನ್ಸ್ ಆಫ್ ಇಂಟಗ್ರಲ್ಸ್ಟೇ 5 ಮಾರ್ಕಿಂದ ನೋಡ್ರಿ, ನಿಮಗೆ ಓದಂಗೆ ಅನಿಸ್ತಿತ್ತು ಓದ್ರಿ, ಇಲ್ಲ ಅಂದ್ರೆ ಇಲ್ಲ. ಅದನ್ನು ಬಿಟ್ಟರೆ ಮತ್ತೆ ಎಲ್ಲಿ ಬರ್ತದೆ ರೀ 5 ಮಾರ್ಕಿಂದ ಅಂದರೆ? ಎಸ್, ವೆರಿ ಗುಡ್. ಎಲ್ಲಿ ಬರ್ತದೆ? 3D ಜಾಮೆಟ್ರಿದಾಗ ಬರ್ತದೆ ನೋಡ್ರಿ. ಒಂದು ಇಲ್ಲಿ ಕವರ್ ಆಯಿತು, ಒಂದು ಇಲ್ಲಿ, ಇದು ಒಂದು 2, ಇದೊಂದು 3, ಇದೊಂದು 4, ಇದೊಂದು 5 ಚಾಪ್ಟರ್ ಅದು. ಇಲ್ಲಿ ಒಂದು ಚಾಯ್ಸ್ ಒಳಗೆ ಇರ್ತದೆ, 4 ಬರೀಬೇಕು ನೀವು. ಆ್ಯಕ್ಚುಲಿ 4 ಬರೀಬೇಕು. ಇಲ್ಲಿ ಎಷ್ಟು ಅದಾವ? 5 ಅದಾವ, ಸಾಕು. ಒಂದು ಚಾಯ್ಸ್ ಒಳಗೆ ಇದಿರ್ತದೆ, ಹೌದಲ್ವಾ? ಸೊ 8ರೊಳಗೆ 5 ಪರ್ಫೆಕ್ಟ್ ಆಗಿರಿ ಅಂತ ಅರ್ಥ. ನೀವು ಇವೇನು ಓದೋದು ಅವಶ್ಯಕತೆ ಇಲ್ಲ. ಇಲ್ಲ ಸರ್ ಆಲ್ರೆಡಿ ನಾನು ಅಪ್ಲಿಕೇಶನ್ಸ್ ಆಫ್ ಇಂಟಗ್ರಲ್ಸ್ ಪರ್ಫೆಕ್ಟ್ ಆಗಿದ್ದೀನಿ ಅಂದರೆ ಓದ್ರಿ. ಡಿಫ್ರೆನ್ಷಿಯಲ್ ಇಕ್ವೇಷನ್ಸ್ ಒಂದು 8-10 ಕ್ವಶನ್ ಅವ ಸರ್ ಆಲ್ರೆಡಿನೇ ಪರ್ಫೆಕ್ಟ್ ಆಗಿನಿ ಅಂದರೆ ಇದು ಓದ್ರಿ, ಮಿಕ್ಕಿದ್ದು ಬಿಡ್ರಿ. ಓಕೆ. ನೆಕ್ಸ್ಟ್ ಇವಾಗ 6 ಮಾರ್ಕಿಂದ ಬರ್ತೀನಿ. 6 ಮಾರ್ಕಿಂದ ಅಂತೂ ಎಲ್ಲರಿಗೂ ಗೊತ್ತಿದೆ. ಇದು ಇಂಟಗ್ರಲ್ಸ್ ಓದ್ಲಿಕ್ಕೆ ಹೋಗ್ಬೇಡ್ರಿ, 6 ಮಾರ್ಕಿಂದ ಪೂರ ಬಿಟ್ಬಿಡ್ರಿ. ಮತ್ತು ಯಾವ್ದು ಓದಬೇಕು ರೀ ಸರ್ ಅಂತಂದ್ರೆ ಲೀನಿಯರ್ ಪ್ರೋಗ್ರಾಮಿಂಗ್ ಈಜಿ ಇದೆ. ಒಂದು 10-12 ಕ್ವಶನ್ಸ್ಗಳು ಅದಾವೆ, ಅವೇ ಕ್ವಶನ್ಸ್ಗಳು ಪ್ರಾಕ್ಟೀಸ್ ಮಾಡಿರಿ. 6 ಮಾರ್ಕ್ ಕವರ್ ಆಯ್ತಾ? ನೆಕ್ಸ್ಟ್ ಈಗ 4 ಮಾರ್ಕಿಗೆ ಬರ್ತೀನಿ. 4 ಮಾರ್ಕ್ ನಿಮಗೆ ಡಿಟರ್ಮಿನೆಂಟ್ಸ್ ಈಜಿ ಅನಿಸ್ತೈತೆ ಅಂದರೆ ಅಲ್ಲಿ ಕವರ್ ಮಾಡ್ಕೋರಿ. ಕಂಟಿನ್ಯೂಟಿ ಆ್ಯಂಡ್ ಡಿಫ್ರೆನ್ಷಿಯಬಿಲಿಟಿ ಈಜಿ ಅನಿಸ್ತೈತೆ ಅಲ್ಲಿ ಮಾಡ್ಕೋರಿ, ನಿಮಗೆ ಬಿಟ್ಟಿದ್ದು. ಓಕೆ. ನಿಮ್ಗೆ ಎಲ್ಲಿ ಈಜಿ ಅನಿಸ್ತದೆ ನೋಡಿರಿ, ಅಲ್ಲೇನದ ತಾವು ಕವರ್ ಮಾಡ್ಕೋಬೇಕು. ಇದೇ ಒಂದು ಸ್ಟ್ರಾಟರ್ಜಿ ಅಂತ ಕರೀತಾರೆ. ಅರ್ಥ ಆಯ್ತಲ್ವಾ? ಇಲ್ಲಿ ನೋಡ್ರಿ, ನಿಮ್ಗೆ ಯಾವ್ದು ಓದೋದು ಅವಶ್ಯಕತೆ ಇಲ್ಲ. ಒಟ್ಟು ಇಂಟಗ್ರಲ್ಸ್ ಅಂತೂ ಏನೂ ಓದೋದು ಅವಶ್ಯಕತೆ ಇಲ್ಲ, ಖಾಲಿ 1-2 ಏನದ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಅಷ್ಟೇ ಅಥವಾ MCQ ಅಷ್ಟೇ ಓದಬೇಕು. ಇಂಟಗ್ರಲ್ಸ್ ಪೂರ ಬಿಟ್ಟರು ಭೀ ನಡೀತದೆ. ಅಪ್ಲಿಕೇಶನ್ಸ್ ಆಫ್ ಡೆರಿವೇಟಿವ್ಸ್ 5 ಮಾರ್ಕಿಂದ ಒಂದು ಓದ್ತೀರಿ ಅಂದ್ರೆ ಓದ್ರಿ, ಇಲ್ಲ ಅದನ್ನು ಪೂರ ಬಿಟ್ಟರು ನಡೀತದೆ. ಮತ್ತು ಡಿಫ್ರೆನ್ಷಿಯಲ್ ಇಕ್ವೇಷನ್ಸ್ನು ಪೂರ ಬಿಟ್ಟರು ನಡೀತದೆ. ಇಲ್ಲರೆ ನಿಮಗೆ 1 ಮಾರ್ಕಿಂದಿಲ್ಲ, ಇಲ್ಲೂ 1 ಮಾರ್ಕಿಂದಿಲ್ಲ. ಹಾಗಾಗಿ ಇವೆರಡೂ ಚಾಪ್ಟರ್ಗಳು ಪೂರನೇ ಬಿಟ್ಟರು ನಡೀತದೆ ನೋಡ್ರಿ. ಅಪ್ಲಿಕೇಶನ್ಸ್ ಆಫ್ ಡೆರಿವೇಟಿವ್ಸ್, ಅಪ್ಲಿಕೇಶನ್ಸ್ ಆಫ್ ಇಂಟಗ್ರಲ್ಸ್ ಮತ್ತು ಡಿಫ್ರೆನ್ಷಿಯಲ್ ಇಕ್ವೇಷನ್ಸ್. ಅರ್ಥ ಆಯ್ತಾ? ಇದೊಂದು ಸ್ಟ್ರಾಟರ್ಜಿ ಇದೆ ರೀ. ಇದು ಓದಲಿಲ್ಲ ಅಂದ್ರೆ ಭೀ ನಡೀತದೆ, ಅಥವಾ 5 ಮಾರ್ಕಿನ ಒಂದು ಪರ್ಫೆಕ್ಟ್ ಆಗ್ತೀರಿ ಅಂದ್ರೆ ಆಗ್ರಿ. ಡಿಫ್ರೆನ್ಷಿಯಲ್ ಇಕ್ವೇಷನ್ಸ್ ಅಂತೂ ಏನೂ ಮುಟ್ಲಿಲ್ಲ ಅಂದ್ರೆ ಭೀ ಇಲ್ಲ. ಇದು ಒಂದು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕೇಳ್ತಾ ನೋಡ್ರಿ. ಇದ್ರಾಗ ಏನು ಓದ್ಕೋಬೇಕು ನೀವು? ಫಿಲ್ ಇನ್ ದ ಬ್ಲ್ಯಾಂಕ್ಸನ್ನು ಓದಬೇಕು. ಕರೆಕ್ಟ್. ಸ್ಟ್ರಾಟರ್ಜಿ ಗೊತ್ತೈತಲ್ವ? ಜಾಸ್ತಿ ಟೆನ್ಷನ್ ತೊಗೊಳಕ್ಕೆ ಹೋಗ್ಬೇಡ್ರಿ. ಕೆಲವೊಂದು ಚಾಪ್ಟರ್ಸ್ಗಳನ್ನು ಅಷ್ಟೇ ಸೆಲೆಕ್ಟ್ ಮಾಡಿರಿ. ಯಾವ್ದ್ಯಾವ್ದು ಪರ್ಫೆಕ್ಟ್ ಆಗಬೇಕಂತ ನಿಮಗೆ ಬಿಟ್ಟಿದ್ದು. ಇದು ಪೂರ ಆಗ್ತೀರಿ ಅಂದ್ರೆ ಆಗ್ರಿ. ಇದು ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್, ಇನ್ನೂ ಟ್ರಿಗ್ನೋಮೆಟ್ರಿ. ಸ್ಟ್ರಾಟರ್ಜಿ ನೋಡ್ರಿ, ಒಂದು ಕಡೆಗೆ ಬರ್ಕೋರಿ. ಯಾವ್ಯಾವ ಚಾಪ್ಟರ್ಲಿಂದ ನಿಮಗೆ ಯಾವ್ಯಾವ ಕ್ವಶನ್ಸ್ಗಳು ಕವರ್ ಆಗಕತ್ತಾವ ಒಂದು ಕಡೆ ನೀಟಾಗಿ ಬರ್ಕೊಂಡು ತಾವೇನು ಮಾಡಬೇಕು? ಪ್ರಾಕ್ಟೀಸನ್ನು ಮಾಡಿರಿ. ಗೊತ್ತಾಯ್ತಲ್ವಾ? ಸೊ ಇವಾಗ ನೆಕ್ಸ್ಟ್ ಇನ್ನೊಂದು ಏನು ಹೇಳ್ಕೊಡ್ತೀನಿ ಅಂದರೆ, ಕ್ವಶನ್ ನಂಬರ್ ಯಾವ್ಯಾವ ಚಾಪ್ಟರ್ಲಿಂದ ಯಾವ್ಯಾವ ಕ್ವಶನ್ ನಂಬರಲ್ಲಿ ಇದ್ದಿರ್ತಾವೆ ನೋಡಿರಿ. ಕ್ವಶನ್ ನಂಬರ್ 1 ನೋಡಿರಿ. 1 ಮತ್ತು 2 ಅಲ್ಲಿ ಏನಿದಿರ್ತಾವಲ್ವ, ಇವೇನಾಗಿರ್ತಾವೆ ರೀ ಇವು? ಎಸ್, ವೆರಿ ಗುಡ್. ಇವೇನಾಗಿರ್ತಾವ ಅಂತಂದರೆ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ ಅಲ್ಲಿಂದ ಇದ್ದಿರ್ತಾವ. ಓಕೆ. ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್. ಕ್ವಶನ್ ನಂಬರ್ 3 ಏನಾಗಿರ್ತದೆ? ಇನ್ನೊಂದು ಟ್ರಿಗ್ನೋಮೆಟ್ರಿ ಫಂಕ್ಷನ್ಸ್. ಕ್ವಶನ್ ನಂಬರ್ 4, ಕ್ವಶನ್ ನಂಬರ್ 5, 6, 7, 8, 9, 10. ಅರ್ಥ ಆಯ್ತಾ? ಸೊ ಅದೇ ಥರ 16
ಎಲ್ಲಿಂದ ಇದಿರ್ತದ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಅಲ್ಲಿಂದ, 17 ಡಿಟರ್ಮಿನೆಂಟ್ಸ್ ಅಲ್ಲಿಂದ, 18 ಡಿಫರೆನ್ಷಿಯಲ್ ಈಕ್ವೇಷನ್ ಅಲ್ಲಿಂದ. ಓಕೆ, ಅರ್ಥ ಆಯ್ತಲ್ವಾ? 11, 12 ಎಲ್ಲಿಂದ ಇದಿರ್ತದ ವೆಕ್ಟರ್ ಅಲ್ಜಿಬ್ರಾದಾಗಿಂದು, 3D ಜಾಮೆಟ್ರಿದಾಗಿಂದು ಕ್ವಶನ್ ನಂಬರ್ 13. ಓಕೆ, ಕ್ವಶನ್ ನಂಬರ್ 14 ಎಲ್ಲಿಂದ ಇದ್ದಿರ್ತದ ಲೀನಿಯರ್ ಪ್ರೋಗ್ರಾಮಿಂಗ್ ಅಲ್ಲಿಂದ, 15 ಪ್ರೊಬೆಬಿಲಿಟಿಲಿಂದ. ಓಕೆ, 19 3D ಜಾಮೆಟ್ರಿ, ಅಗೇನ್ 20 ಪ್ರೊಬೆಬಿಲಿಟಿ. ಅರ್ಥ ಆಯ್ತಾ? ನೆಕ್ಸ್ಟ್ ನೋಡ್ರಿ, ಕ್ವಶನ್ ನಂಬರ್ 21 ಎಲ್ಲಿಂದ ಇದ್ದಿರ್ತದೆ ಇದು ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್, ಆಮೇಲೆ ಡಿಟರ್ಮಿನೆಂಟ್ಸ್ ಅಲ್ಲಿಂದ. 23 ಕಂಟಿನ್ಯೂಟಿ ಆ್ಯಂಡ್ ಡಿಫರೆನ್ಷಿಯಬಿಲಿಟಿಲಿಂದ. ಓಕೆ, ಅದೊಂದು ಸ್ಟ್ರಾಟರ್ಜಿ ನೋಡ್ರಿ ಯಾವ ಥರ ಅದಂತೆ. 24, 25 ಎರಡು 2 ಮಾರ್ಕಿಂದ ಅಪ್ಲಿಕೇಶನ್ಸ್ ಆಫ್ ಡೆರಿವೇಟಿವ್ಸ್ ಅಲ್ಲಿಂದ ಇದ್ದಿರ್ತದೆ. ಓಕೆ, ಯಾವ್ಯಾವ ಕ್ವಶನ್ಸ್ಗಳು ಎಲ್ಲೆಲ್ಲಿ ಬರ್ತಾವೆ ಅಂತ ಹೇಳಿ ನೀಟಾಗಿ ಬರ್ದಿದ್ದದ, ತಾವೇನದ ಇದನ್ನು ರೆಫರ್ ಮಾಡ್ಬೋದು. ಓಕೆ, ನೆಕ್ಸ್ಟ್ 3 ಮಾರ್ಕಿಂದ ಕ್ವಶನ್ಸ್ 32, 33, 34, 35, 36, 37, 38. ನೋಡಿರಿ, ನಾನು ಇನ್ನೇಗೆ ಹೇಳಿನಲ್ವ, ಆ ಒಂದು ಸ್ಟ್ರಾಟರ್ಜಿ ಮಾಡಿರಿ. ನಿಮ್ಮದು ನೋಟ್ಬುಕ್ ಒಳಗೆ ನೀಟ್ ಹತ್ಕೊ ಒಂದು ಕಡೆ ಬರೆದಿಟ್ಕೋರಿ. ಏನು ನೋಡಕ್ತಾವು ನೀಟ್ ಹತ್ಕೊ ಒಂದು ಕಡೆಗೆ ಬರೆದಿಟ್ಕೋಬೇಕು. ಏನು ಬರೆದಿಟ್ಕೋಬೇಕಪ್ಪ ಅಂದರೆ, ನಾನು ಫಸ್ಟ್ ಚಾಪ್ಟರ್ಲಿಂದು ಏನೇನು ಓದಬೇಕು, 1 ಮಾರ್ಕಿಂದು ಓದಬೇಕು, 2 ಮಾರ್ಕಿಂದು, 3 ಮಾರ್ಕಿಂದು, 5 ಮಾರ್ಕಿಂದು, ಸೆಕೆಂಡ್ ಚಾಪ್ಟರ್ದಾಗಿಂದು ಚಾಪ್ಟರ್ ನೇಮ್ ಬರೀಬೇಕಿಲ್ಲಿ. ಓಕೆ, ರಿಲೇಷನ್ಸ್ ಫಂಕ್ಷನ್ಸ್ ಇದರಲ್ಲಿ ಯಾವ್ಯಾವ ಓದಬೇಕು, ಆಮೇಲೆ ಸೆಕೆಂಡ್ ಚಾಪ್ಟರ್ ಬರೀಬೇಕು ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್, ಇದರೊಳಗೆ ಯಾವ್ಯಾವ ಓದಬೇಕು, ಯಾವುದು ಓದಲಿಲ್ಲ ಅಂದ್ರೆ ನಡೀತದೆ. ಎಲ್ಲವನ್ನ ತಾವೇನದ ನೀಟ್ ಹತ್ಕೊಂಡ್ ಕಡೆಗೆ ಬರೆದಿಟ್ಕೋಬೇಕು, ಅವಾಗ ಐಡಿಯಾ ಬರ್ತದೆ. ಓಕೆ, ಸೊ ಇದು ಓದಲಿಲ್ಲ ಅಂದ್ರೆ ನಡೀತದೆ, ಇದು ಓದಲಿಲ್ಲ ಅಂದ್ರೆ ಅವು ಒಟ್ಟ ಓದ್ಲಿಕ್ಕೆ ಹೋಗ್ಬೇಡ್ರಿ, ಅವು ಒಟ್ಟ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ, ಅವು ಪೂರನೇ ಬಿಟ್ಬಿಡ್ರಿ. ಖಾಲಿ MCQ ಅಥವಾ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕ್ವಶನ್ಸ್ ಅಷ್ಟೇ ಓದ್ಬೇಕು ಆ ಚಾಪ್ಟರ್ದಾಗಿಂದ. ಇದೊಂದು ಸ್ಟ್ರಾಟರ್ಜಿ ಇದೆ ರೀ, ಗೊತ್ತಾಯ್ತಾ? ನೆಕ್ಸ್ಟ್ ಕ್ವಶನ್ ನಂಬರ್ 43 5 ಮಾರ್ಕಿಂದು ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ ಅಲ್ಲಿಂದ ಬರ್ತದೆ. ಮ್ಯಾಟ್ರಿಸಸ್ ಅಲ್ಲಿಂದ 44, 45 ಡಿಟರ್ಮಿನೆಂಟ್ಸ್ ಅಲ್ಲಿಂದ, 46 ಕಂಟಿನ್ಯೂಟಿ ಆ್ಯಂಡ್ ಡಿಫರೆನ್ಷಿಯಬಿಲಿಟಿಲಿಂದ ಇರ್ತದೆ. ಓಕೆ, ಇವಾಗ ನಿಮಗೆ ಪ್ರಿಪ್ರೇಟ್ರಿ ಕ್ವಶನ್ ಪೇಪರ್ ಇದ್ದಿರ್ತಾವೆ, ಒನ್ ಟೈಮ್ ಕ್ರಾಸ್ ಚೆಕ್ ಮಾಡಿರಿ. ನಿಮ್ಮ ಕಾಲೇಜಲ್ಲೇ ಇದ್ದರೆ ಅವ್ರು ಇದ್ರ ಪ್ರಕಾರ ಹಾಕೋಂಗಿಲ್ಲ, ಬಟ್ ಬೋರ್ಡಿಂದ ಇದ್ದಿತ್ತಂದ್ರೆ ಇದ್ರ ಪ್ರಕಾರನೇ ಹಾಕ್ತಾರೆ ನೋಡಿರಿ. ಕ್ವಶನ್ ನಂಬರ್ 47, 48, 49 ಬರಬೇಕಿದ್ದಿತ್ತು ಅಂದಿಲ್ಲ. ಏನು ಬರಬೇಕಿಲ್ಲಿ 49 ಬರಬೇಕು. ಓಕೆ, 49 ಬರಬೇಕು, ರೈಟ್. ನೆಕ್ಸ್ಟ್ 50, 48, 49, 50, 51. ಓಕೆ, 51A, 51B, 52A, 52B. ಓಕೆ, ಇವೆಲ್ಲ ಏನಂದರೆ 4 ಮಾರ್ಕಿಂದು 6 ಮಾರ್ಕಿಂದು ಕ್ವಶನ್ಸ್ಗಳು ಅದಾವ್ರಿ. ಓಕೆನಾ, ಅರ್ಥ ಆಯ್ತಲ್ವಾ? ಎಲ್ಲರೂ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿರಿ, ಸ್ಟಡಿ ಮಾಡಿರಿ, ಯಾರೂ ಭಯಪಡೋಕೆ ಹೋಗ್ಬೇಡ್ರಿ. ರೈಟ್. ಮತ್ತು ಏನಾದರೂ ಡೌಟ್ಸ್ ಇದ್ದಿತ್ತು ನಂಗೆ ಕಮೆಂಟಲ್ಲಿ ಕಮೆಂಟ್ ಮಾಡಿ ಕೇಳ್ರಿ. ಅಭ್ಯಾಸ ಮಾಡಿರಿ ಸರಿಯಾಗಿ. ಓಕೆ, ಆಲ್ ದ ಬೆಸ್ಟ್. ಎಲ್ಲರೂ ಚೆನ್ನಾಗಿ ಬರೀರಿ ಎಕ್ಸಾಮ್. ನಾನು ನನ್ನ ಕಡೆಯಿಂದ ಎಷ್ಟಾಗ್ತದೆ ಅಷ್ಟು ಹೆಲ್ಪ್ ಮಾಡ್ತೀನಿ ಅಂತ. ಓಕೆನಾ? ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಕೊಡಿರಿ, ಮತ್ತು ನಿಮ್ಮ ಫ್ರೆಂಡ್ಸಿಗೂ ಎಲ್ಲ ಶೇರ್ ಮಾಡಿರಿ. ಇನ್ನು ಯಾರಾದರೂ ಸಬ್ಸ್ಕ್ರೈಬ್ ಆಗಿದ್ದಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿರಿ. ಮತ್ತು ಇನ್ನೊಂದೇನು ಅಂತಂದರೆ, ಯಾರಾದರೂ ನಂದು ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿದ್ದಿಲ್ಲ ಅಂದರೆ ಈ ಕೂಡಲೇ ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿರಿ. ಸೊ ಯಾವ ಥರ ಜಾಯ್ನ್ ಆಗಬೇಕು ರೀ ಅಂತಂದರೆ, ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ ರೀ. ಎಲ್ಲಿ ಕೊಟ್ಟಿದ್ದೀನಿ ನಾನು? ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿದ್ದೀನಿ, ಅದನ್ನು ಯೂಸ್ ಮಾಡಿ ತಾವು ಜಾಯ್ನ್ ಆಗ್ಬೋದು. ಓಕೆನಾ? ಸೊ ನೀವೆಲ್ಲರೂ ಎಷ್ಟು ಸಪೋರ್ಟ್ ಮಾಡ್ತೀರ ಅಷ್ಟು ನಂಗೆ ಒಂದು ವಿಡಿಯೋ ಮಾಡೋಕ್ಕೆ ಎನರ್ಜಿ ಬರ್ತದೆ ರೀ. ಓಕೆನಾ? ಈ ಒಂದು ವಿಡಿಯೋನ ಎಷ್ಟು ತನಕ ನೋಡೋದಕ್ಕೆ ನಿಮ್ಮೆಲ್ಲರಿಗೂ ತುಂಬ ಧನ್ಯವಾದಗಳು. ಮತ್ತೇನದ ಮುಂದಿನ ಒಂದು ವಿಡಿಯೋಲಿ ಭೇಟಿಯಾಗೋಣ ಅಂತ. ಥ್ಯಾಂಕ್ ಯು ಸೊ ಮಚ್.